ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಪೆಪ್ಪರ್ ಚಿಕನ್ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಚಕ್ಕೆ, 2 ಲವಂಗ, 2 ಏಲಕ್ಕಿ, ಆಮೇಲೆ ಸ್ವಲ್ಪ ಮೆಂತ್ಯ, ಆಮೇಲೆ ಧನಿಯಾ ಎಲ್ಲ ಹಾಕ್ಬಿಟ್ಟು ಎರಡು ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಡ್ರೈ ಫ್ರೈ ಮಾಡಬೇಕು. ಅದನ್ನು ಏನೇನು ಅಂತ ಇನ್ನೊಂದು ಸರ್ತಿ ಹೇಳ್ತೀನಿ. ಸ್ವಲ್ಪ ನಾನು ಮಾಡ್ತಾ ಇರೋದು ಅರ್ಧ ಕೆ ಜಿಗೆ ನೀವು ಒಂದು ಗೆಡ್ಡೆ ಬೆಳ್ಳುಳ್ಳಿ, ಆಮೇಲೆ 1 ಸ್ಪೂನು ಧನಿಯಾ, 1 ಸ್ಪೂನು ಜೀರಿಗೆ, 2 ಒಣಮೆಣಸಿನ್ಕಾಯಿ, ಒಂದು ಅರ್ಧ ಇಂಚು ಚಕ್ಕೆ, 2 ಲವಂಗ, 2 ಏಲಕ್ಕಿ ಅಷ್ಟು ತಗೋಬೇಕು. ಈಗ ನೋಡ್ರಿ, ಇದೆಲ್ಲ ಒಗ್ಗರಣೆಗೆ ನಾನು ತೋರಿಸ್ತಿರೋದು. ಈರುಳ್ಳಿ, ಆಮೇಲೆ ಶುಂಠಿ ಸ್ವಲ್ಪ ಹಾಕೋಬೇಕು ಡ್ರೈ ಫ್ರೈಗೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ, ಟೊಮ್ಯಾಟೊ ಅಷ್ಟು ಒಗ್ಗರಣೆಗೆ ಹಾಕ್ಬೇಕು. ಅದನ್ನು ಡ್ರೈ ಫ್ರೈಗೆ ಇಷ್ಟು ಹಾಕಬೇಕು. ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸು ಅದು ಇದಾಗ್ಬಿಡ್ತು, ಡಿಲೀಟ್ ಆಗಿಬಿಡ್ತು ಅದು, ಹಾಗಾಗಿ ಅದಕ್ಕೆ ಹೇಳ್ತಾ ಇದ್ದೀನಿ. ಇಷ್ಟು ಡ್ರೈ ಫ್ರೈ ಮಾಡಬೇಕು. ಆಮೇಲೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್. ನೋಡಿ, ಈಗ ಡ್ರೈ ಫ್ರೈ ಮಾಡಿದ್ದಾಯ್ತದು. ಅದು ತಣ್ಣಗಾದಮೇಲೆ ನಾವು ಅದನ್ನು ಪುಡಿ ಮಾಡಬೇಕು, ಪೇಸ್ಟ್ ಥರ ಮಾಡಬೇಕು. ಈಗ ನಾನು ಒಗ್ಗರಣೆಗೆ ಇಡ್ತೀನಿ. ಒಗ್ಗರಣೆಗೆ ಒಂದು ಕಡಾಯಿ ಇಡಬೇಕು. ಒಗ್ಗರಣೆಗೆ ನೋಡ್ರಿ, ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ರಿ. ಆಯಿಲ್ಲು, ಸ್ವಲ್ಪ ತುಪ್ಪ. ಫ್ರೈಗೆಲ್ಲ ಸ್ವಲ್ಪ ಆಯಿಲ್ ಮುಂದೆ ಇದ್ದರೆ ಚೆನ್ನಾಗಿ, ಅಂದರೆ ತುಂಬ ಬೇಡ, ಸ್ವಲ್ಪ ಆಯಿಲ್ ಇದ್ದರೆ ಸಾಕು. 2 ಸ್ಪೂನು 3 ಸ್ಪೂನ್ ಆಯಿಲ್ ಹಾಕಿ 1 ಸ್ಪೂನ್ ತುಪ್ಪ ಹಾಕ್ರಿ, ತುಂಬ ಚೆನ್ನಾಗಾಗುತ್ತೆ ಫ್ರೈಗೆ. ನೀವೇನೇ ನಾನ್ ವೆಜ್ ಮಾಡೋದಾದರೂ 1 ಸ್ಪೂನ್ ತುಪ್ಪ ಹಾಕಿದರೆ ಅದು ನಮಗೆ ಚಿಕನ್ ಒಬ್ಬೊಬ್ರಿಗೆ ಹೀಟ್ ಆಗುತ್ತಲ್ಲ, ತುಪ್ಪ ಹಾಕಿದರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತಾರೆ, ಹಾಗಾಗಿ ನಾನು ತುಪ್ಪ ಹಾಕೋದು. ಕರ್ಬೇವಿನ ಸೊಪ್ಪು ಹಾಕಬೇಕು. ಫಸ್ಟು ನೋಡಿ, ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಕರ್ಬೇವಿನ ಸೊಪ್ಪನ್ನ ನೀವು ಫ್ರೈ ಮಾಡೋಕ್ಕೂ ಹಾಕಬೇಕು ಸ್ವಲ್ಪ, ನಾನು ಮರ್ತಿದ್ದೀನಿ. ನೋಡಿ, ಇದು ಫ್ರೈ ಮಾಡಿದ್ದು ಕುಟ್ತೀನಿ ನಾನು, ಮಿಕ್ಸಿ ಮಾಡಲ್ಲ. ಕುಟ್ಟಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ, ಕುಟ್ಬಿಟ್ಟು ಮಾಡ್ತೀನಿ. ಇದು ಇವರು ಚಂದ್ರು ಅವರು ಮಾಡಿ ತೋರಿಸಿದ್ದಿದ್ದು. ನಾನು ನೋಡೋಣ, ಟ್ರೈ ಮಾಡೋಣ ಅಂತ ಮಾಡಿದೆ. ತುಂಬಾ ಚೆನ್ನಾಗಾಗಿತ್ತು, ಟೇಸ್ಟ್ ಅಂತೂ ಸೂಪರಾಗಿತ್ತು. ನೀವೊಂದ್ಸಲಿ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಬರೀ ಅಡುಗೆದೇ ತೋರಿಸ್ತೀನಿ ಅಂಥೇಳಿ ಇಗ್ನೋರ್ ಮಾಡಬೇಡಿ. ನನಗೆ ಬರೋ ಅಂಥ ಅಡುಗೆಗಳೆಲ್ಲ ತೋರಿಸ್ತೀನಿ. ಮತ್ತು ಯಾರಿಗೆ ನಾನು ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದೇನು ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ನಾನೆಲ್ಲ ಅದು ಪ್ರೋಸೆಸ್ ಆದಮೇಲೆ ನಿಮಗೆ ಹೇಳ್ತೀನಿ. ನೋಡಿ, ಈಗ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಫಸ್ಟು. ಕರ್ಬೇವಿನ ಸೊಪ್ಪು ಆದಮೇಲೆ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ 2 ಇರುತ್ತಲ್ಲ, ಅದನ್ನು ಹಾಕಬೇಕು. ಒಣಮೆಣ್ಸಿನ್ಕಾಯಿ ತುಂಬ ಈಸಿ ಮಾಡೋದಿದು. ಎಂಥ ಒಂದು ಅಡುಗೆ ಬರಲಿಲ್ದವ್ರು ಸಹಿತ ಮಾಡ್ಬೋದು, ಏನಂತ ಒಂದೇನು ಕಷ್ಟದ ಏನಲ್ಲ. ಒಣಮೆಣ್ಸಿನ್ಕಾಯಿ 2 ಇತ್ತಲ್ಲ, ಅದು ಹಾಕಿದ್ದೀನಿ. ಅದೆಲ್ಲ ಆದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಸ್ವಲ್ಪ ಆಗಬೇಕು. ಈರುಳ್ಳಿ ಜಾಸ್ತಿ ಹಾಕಬೇಡ್ರಿ, ಸಿಹಿ ಬಂದುಬಿಡುತ್ತೆ. ಈರುಳ್ಳಿ ಯಾವಾಗಲೂ ನೀವು ಚಿಕನ್ ಫ್ರೈ, ಮಟನ್ ಫ್ರೈ ಏನೇ ಮಾಡೋದಾದ್ರೂ ಈರುಳ್ಳಿ ಸ್ವಲ್ಪ ಹಾಕ್ಬೇಕಷ್ಟೇ, ಜಾಸ್ತಿ ಹಾಕಬಾರ್ದು. ಈರುಳ್ಳಿ ಎಲ್ಲ ಆದಮೇಲೆ ಟೊಮ್ಯಾಟೊ ಹಾಕಬೇಕು. ಅದು ಈರುಳ್ಳಿ ಆಗಲಿ.
ಈರುಳ್ಳಿ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿದರೆ ಬೇಗನೆ ಅದು ಈರುಳ್ಳಿ ಎಲ್ಲ ಮೆತ್ತಗಾಗಿ ಬೇಗ ಆಗುತ್ತೆ, ಟೈಮ್ ತಗೊಳ್ಳಲ್ಲ. ಸ್ವಲ್ಪ ಟಿ ವಿ ವಾಲ್ಯೂಮ್ದು ಕೇಳಿದೆ ಸೌಂಡು, ಸಾರಿ. ನೋಡಿ ಈಗ ಟೊಮೆಟೊ ಹಾಕ್ತೀನಿ. ಈಗ ಟೊಮೆಟೊ ಹಾಕ್ತೀನಿ. ಈ ಒಂದು ವಿಡಿಯೋ ನಾನು ಹಾಕ್ತಿರೋದು ಏಪ್ರಿಲ್ 23ಗೆ. ಇವತ್ತು ನಮ್ಮದು ಆ್ಯನಿವರ್ಸರಿ. ಇದು ಭಾನುವಾರ ಮಾಡಿದ್ದು ಅಡುಗೆ. ನಾನು ಹಾಕ್ತಿದ್ದು ನಮ್ಮ ಆ್ಯನಿವರ್ಸರಿ ದಿನ ಹಾಕಿದ್ದೀನಿ. ಆ್ಯನಿವರ್ಸರಿ ಅಂದರೆ ನಾವೇನು ಜೋರಾಗಿ ಮಾಡಲ್ಲ, ದೇವಸ್ಥಾನಕ್ಕೆ ಹೋಗಿ ಬರೋದಷ್ಟೇ, ಮತ್ತಿನ್ನೇನು ಇದು ಮಾಡೋದಿಲ್ಲ. ಮುಂಚೆಯಿಂದನೂ ಹಂಗೆ ನಾವು ನೆಡ್ಕೊಂಡು ಬಂದಿರೋದು. ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ನೋಡಿ ಈಗ ಟೊಮೆಟೊ ಹಾಕಿದ್ದೀನಿ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಸ್ವಲ್ಪ ಹಾಕಿ ಸಾಕು, ಯಾಕೆಂದರೆ ನಾವು ಡ್ರೈ ಫ್ರೈ ಮಾಡೋಕ್ಕೂ ಹಾಕಿದ್ದೀವಿ, ಹಂಗಾಗಿ ಸ್ವಲ್ಪ ಹಾಕ್ಬೇಕಷ್ಟೇ. ಇದು ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ ರೀತಿ ಬಂದಿದೆ ಅಂಥೇಳಿ. ನಾನು ಜಾಸ್ತಿ ಆಚೆ ಕಡೆ ಎಲ್ಲೂ ಹೋಗೋದಿಲ್ಲ, ಹಂಗಾಗಿ ನಾವು ಆಚೆ ಶಾಪಿಂಗ್ ಮಾಡೋದಾಗಲಿ ನಾನೇನು ಅಷ್ಟು ಜಾಸ್ತಿ ಮಾಡೋದಿಲ್ಲ ಶಾಪಿಂಗೂ. ಹಂಗಾಗಿ ನಮಗೆ ಹೊರ್ಗಡೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನಾನೇನು ಅಡುಗೆ ಬರುತ್ತೋ ಅದನ್ನೆಲ್ಲ ನಾನು ಮಾಡ್ತಿದ್ದೀನಿ, ತೋರಿಸಿದ್ದೀನಿ. ಪ್ಲೀಸ್ ನಮ್ಮಂಥವ್ರನ್ನೂ ಬೆಳೆಸಿ. ನಾನು ಆದಷ್ಟು ಒಳ್ಳೊಳ್ಳೆ ಅದು ಅಡುಗೆನೂ, ಆಮೇಲೆ ಆಚೆ ಕಡೆ ಏನಾದರೂ ಹೋದರೆ ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ ಈಗ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಅದೆಲ್ಲ ಫ್ರೈ ಆದಮೇಲೆ ಈಗ ಚಿಕನ್ ಹಾಕಬೇಕು. ನೀವು ಚಿಕನ್ ಸ್ಕಿನ್ ಔಟ್ ಆದರೂ ತಗೊಳ್ರಿ, ವಿತ್ ಸ್ಕಿನ್ ಆದರೂ, ಆಗ ವಿತ್ ಬೋನ್ ಆದರೂ ಹಾಕ್ಬೋದು, ವಿತೌಟ್ ಬೋನು ಚೆನ್ನಾಗಿರುತ್ತೆ. ನಾನೆಲ್ಲ ಮಿಕ್ಸ್ ಹಾಕ್ತಿದ್ದೀನಿ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ನಾನು ಫಸ್ಟು ಮನೆಯಲ್ಲಿ ಟ್ರೈ ಮಾಡಿ ಆಮೇಲೆ ನಾನು ನಿಮಗೆ ವಿಡಿಯೋ ಮಾಡೋದು. ಯಾಕೆಂದರೆ ನಾವು ವಿಡಿಯೋ ಮಾಡಿ ಹಾಕಿ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ನೀವು ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿಲ್ಲ ಅಂದರೆ ಅದು ಚೆನ್ನಾಗಿರಲ್ಲ. ಹಂಗಾಗಿ ನಾನು ನಾವು ಫಸ್ಟು ಟೆಸ್ಟ್ ಮಾಡಿ ಆಮೇಲೆ ನಿಮಗೆ ಹಾಕ್ತೀನಿ ವಿಡಿಯೋಸು. ನೋಡಿ ಎಲ್ಲ ಅಳತೆ ಪ್ರಕಾರ ತೋರಿಸಿದ್ದೀನಿ ನಾನು. ಇದು ಫುಲ್ಲು ಇದು ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟು ಮುಚ್ಚಿಟ್ಬಿಡಬೇಕು. ಯಾಕೆಂದರೆ ಅದೇ ಚಿಕನ್ನಲ್ಲೇ ನೀರು ಹೊಡಿಯುತ್ತೆ, ಚಿಕನ್ನೇ ನೀರು ಬಿಡುತ್ತೆ. ಹಂಗಾಗಿ ನೀರು ಹಾಕ್ಬಾರ್ದು. ಈಗಲೇ ಫುಲ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡಬೇಕು. ಕುಟ್ಟಿರೋದನ್ನು ಡ್ರೈ ಫ್ರೈ ಮಾಡಿರ್ತೀವಲ್ಲ, ಅದು ಕುಟ್ಟಿರ್ತೀವಲ್ಲ ಅದನ್ನು ಆಮೇಲೆ ಹಾಕೋದು, ಈಗಲೇ ಹಾಕ್ಬಾರ್ದು. ಚಿಕನ್ ಒಂದು ಮುಕ್ಕಾಲು ಭಾಗ ಬೆಂದಿದೆ ಅಂದಮೇಲೆ ಅದನ್ನು ಹಾಕಬೇಕು. ನೋಡಿ ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ನಾನು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 20 ನಿಮಿಷ ಅರ್ಧ ಗಂಟೆ ಬೇಯಿಸಿದ್ದೀನಿ. ಅರ್ಧ ಗಂಟೆ ಬೇಯಿಸಬೇಕು. ನೋಡಿ ನೀರು ಹೆಂಗೆ ಬಿಟ್ಟಿದೆ ಅಂಥೇಳಿ. ನಾನು ನೀರು ಹಾಕೇ ಇಲ್ಲ, ಚಿಕನ್ನಲ್ಲೇ ನೀರು ಬಿಟ್ಟಿರೋದದು. ಚೆನ್ನಾಗಿತ್ತು ಟೇಸ್ಟು. ನಿಮಗೆ ರಸ ಬೇಕು ಅಂದರೆ, ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಬೋದು. ಕೆಲವರು ಗ್ರೇವಿ ಥರ ಬೇಕು ಅಂತಾರಲ್ಲ, ಒಣ ಬೇಕು ಅಂದರೆ ನೀರು ಹಾಕೋದು ಬೇಡ. ನೋಡಿ ಮುಕ್ಕಾಲು ಭಾಗ ಬೆಂದಿದೆ. ಈಗ ನಾನು ಕುಟ್ಟಿರೋದನ್ನು ಡ್ರೈ ಫ್ರೈ ಮಾಡಿರ್ತೀವಲ್ಲ, ಅದನ್ನು ಕುಟ್ಕೊಂಡಿರ್ತೀವಲ್ಲ, ಅದನ್ನು ಈಗ ಹಾಕ್ತೀನಿ ಇದಕ್ಕೆ. ಈಗ ಮತ್ತೆ ಅದ್ರ ಮೇಲೆ ಕರಿಬೇವಿನ ಸೊಪ್ಪು ಹಾಕಬೇಕು. ಅದು ಘಮಾಗೆ ಹಾಕ್ತೀವಿ, ಘಮ ಬರುತ್ತೆ ಅಂಥೇಳಿ. ಈಗ ಕುಟ್ಟಿರೋದನ್ನು ಹಾಕಬೇಕು. ನೋಡಿ ಹಿಂಗೆ ತರಿ ಕುಟ್ಟಿದ್ರೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಚಿಕನ್ಗೆ. ಹಂಗಾಗಿ ಈ ಥರನೇ ಕುಟ್ಬಿಟ್ಟು ಹಾಕಬೇಕು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ
ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವೀಡಿಯೋಸನ್ನು ನಿಮ್ಮ ಕಸಿನ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಕೊಳ್ರಿ. ನಮಗೂ ಸ್ವಲ್ಪ ಕಷ್ಟ ಅನ್ನೋದು ಇರುತ್ತೆ, ಎಲ್ರಿಗೂ ಇರುತ್ತಲ್ಲ, ಹಂಗಾಗಿ ನಾನು ವೀಡಿಯೋಸನ್ನು ಕಷ್ಟಪಟ್ಟು ಮಾಡ್ತಿದ್ದೀನಿ. ಪ್ಲೀಸ್ ಎನ್ಕರೇಜ್ ಮಾಡಿ ನಮ್ಮಂಥವ್ರನ್ನೂ ಒಂಚೂರು ಒಂದು ಸ್ವಲ್ಪ ಕರುಣೆ ತೋರಿಸಿ. ನೀವೇನೂ ಮಾಡಬೇಕಾಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನ್ನ ವೀಡಿಯೋಸ್ನ ನೋಡಿ ಸಾಕು. ಅದಕ್ಕೇನು ದುಡ್ಡೇನು ಖರ್ಚಾಗೋದಿಲ್ಲ, ನೀವು ದುಡ್ಡು ಕೊಟ್ಟಿನ ಸಬ್ಸ್ಕ್ರೈಬ್ ಮಾಡಬೇಕಾಗಿಲ್ಲ. ನೋಡಿ ಈ ರೀತಿ ಆಗುತ್ತೆ. ಈ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕುದಿಸ್ಬೇಕು, ಅದು ಕುದಿಯೋಕ್ಕೆ ಬಿಟ್ಬಿಡಬೇಕು ಸ್ವಲ್ಪ ಹೊತ್ತು. ಬೇಗನೆ ಆಗುತ್ತೆ. ಎಂಥ ಒಂದು ಬ್ಯಾಚುಲರ್ಸ್ ಇರ್ತಾರಲ್ಲ ಅವರಿಗೆ ತುಂಬಾ ಅನುಕೂಲ ಇದು ಫ್ರೈ ಮಾಡೋದು. ಏನಿಲ್ಲ, ಈರುಳ್ಳಿ ಟೊಮೊಟೊ ಹೆಚ್ಕೊಳ್ಳೋದು, ಒಗ್ಗರಣೆ ಹಾಕ್ಕೊಳ್ಳೋದು. ಇದನ್ನು ಡ್ರೈ ಫ್ರೈ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕುಟ್ಟಿಟ್ಕೊಂಡ್ಬಿಟ್ರೆ ಒಗ್ಗರಣೆಗೆ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಬರೋವರೆಗೂ ಬೇಯಿಸಬೇಕು. ಎಣ್ಣೆ ಕಾಯಿಸಬೇಕು, ಆಯಿಲ್ ಮೇಲೆ ಬರುತ್ತೆ. ಆ ಥರ ಕಾಯಿಸಿದರೆ ಪೆಪ್ಪರ್ ಚಿಕನ್ ರೆಡಿ. ಪೆಪ್ಪರ್ ಚಿಕನ್ನು ನಾನಾ ಥರ ಮಾಡ್ತಾರೆ, ಬಟ್ ಈ ಥರ ಮಾಡಿ ನಾನು ಸ್ವಲ್ಪ ಇದರಲ್ಲಿ ಚೇಂಜ್ ಮಾಡಿದ್ದೀನಿ. ಹಂಗಾಗಿ ಥರ ಡಿಫ್ರೆಂಟ್ ಅಂತ ಅನಿಸುತ್ತೆ. ನೋಡಿ ಈ ರೀತಿ ಬರುತ್ತೆ ಪೆಪ್ಪರ್ ಚಿಕನ್ನು. ತುಂಬಾ ಟೇಸ್ಟಿಯಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒನ್ಸ್ ಅಗೇನ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್. ಇವತ್ತಿನ ಒಂದು ಊಟಕ್ಕೆ ಇದು ಸೈಡ್ ಡಿಶ್ಶಾಗಿ ಮಾಡಿದ್ದೆ. ಏನೇನು ಮಾಡಿದ್ದೆ ಅಂದರೆ ಮುದ್ದೆ, ಮಟನ್ ಸಾರು, ಫ್ರೈ, ಕಬಾಬ್ ಮಾಡಿದ್ದೆ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.